ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಯಾರಿಗೆಲ್ಲ ಕೇಸರಿ ಬಾತ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಕೂಡ ಮಾಡ್ಬೋದು, ಅಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ತುಳಜಾ ಅಡುಗೆ ಮನೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ ನಾವು ಹಾಕೋದು ಇಡೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ, ರೆಸಿಪಿ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಬಾದಾಮಿನ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ. ಗೋಡಂಬಿ ಕೂಡ ನಾನು ಒಂದರಲ್ಲಿ 2 ಪೀಸ್ ಮಾಡಿದ್ದೀನಿ. 3 ಏಲಕ್ಕಿನ ತೊಗೊಂಡಿದ್ದೀನಿ, 3 ಲವಂಗನ ತೊಗೊಂಡಿದ್ದೀನಿ, 1 ಕಪ್ಪು ರವೆನ ತೊಗೊಂಡಿದ್ದೀನಿ, 1 ಕಪ್ಪು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ. ಮಾಡೋಕ್ಕೆ ತುಪ್ಪ. ಇಲ್ಲಿ ನಾನು ನೀರು ಕಾಯಿಸೋಕ್ಕೆ ಇಟ್ಟಿದ್ದೀನಿ. ನೋಡಿ, ಫಸ್ಟ್ ನೀರು ಕಾಯಿಸ್ಕೊಳ್ಳೋಣ. ಹಾಗೆ ನೀರು ಇದರಲ್ಲಿ 4 ಕಪ್ಪು ನೀರನ್ನ ಹಾಕಿಟ್ಟಿದ್ದೀನಿ ಕಾಯಿಸೋಕ್ಕೆ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾನು ಇವಾಗ ತುಪ್ಪನ ಹಾಕೋತೀನಿ. ತುಪ್ಪ ಹಾಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. 2 ಸ್ಪೂನು ನಾನು ತುಪ್ಪನ ಹಾಕಿದ್ದೀನಿ. ತೊಗೊಂಡಿರುವಂಥ ಫ್ರೂಟ್ಸ್ ಎಲ್ಲ ನಾನು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಡ್ರೈ ಫ್ರೂಟ್ಸು ಚೆನ್ನಾಗಿ ತುಪ್ಪದಲ್ಲಿ ಇದು ಹುರ್ಕೋಬೇಕು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಲವಂಗ, ಏಲಕ್ಕಿನ ಎತ್ತಿಟ್ಕೊಳ್ಳಿ, ಜಜ್ಜಿಬಿಟ್ಟು ಆಮೇಲೆ ಪೌಡ್ರ್ ಹಾಕೋಕ್ಕಾಗತ್ತೆ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಕಲಿಬೋದು, ತುಂಬ ಸುಲಭ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದೇ ಥರ ಹೊಸ ರೆಸಿಪಿಗಳನ್ನ ಸುಲಭ ವಿಧಾನದಲ್ಲಿ ಮಾಡೋ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನೋಡಿ, ಚೆನ್ನಾಗಿ ಹುರಿದಿದೆ. ಇವಾಗ ನಾವು ಇದರಲ್ಲೇ ರವೆ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೇಕು. ನಾನು ತೊಗೊಂಡಿರೋಂಥ 1 ಕಪ್ ರವೆನ ಈ ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ. ನಿಮ್ಗೆ ತುಪ್ಪ ಇಲ್ಲ ಅಂದರೆ ಎಣ್ಣೆಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಷ್ಟೇ. ಆದರೆ ತುಪ್ಪ ಇಲ್ಲ ಅಂದರೆ ಎಣ್ಣೆಯಲ್ಲೇ ಹುರ್ಕೊಂಡು ಮಾಡ್ಕೋಬೋದು. ಚೆನ್ನಾಗಿ ರವೆನ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಇವಾಗ ರವೆ ಚೆನ್ನಾಗಿ ಹುರಿದಾಗಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸಕ್ಕರೆನ ಹಾಕೋಬೇಕು. 1 ಕಪ್ಪು ಸಕ್ಕರೆ ತೊಗೊಂಡಿದ್ದಲ್ವ, ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ, ಹಾಗಾಗಿ 3/4 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು. ನೀವು ಸ್ವೀಟ್ ಜಾಸ್ತಿ ತಿಂತೀರಂದರೆ 1 ಕಪ್ಪು ರವೆಗೆ 1 ಕಪ್ ಸಕ್ಕರೆನೇ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ರವೆ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟೇ ನೀಟಾಗಿ ಬರುತ್ತೆ ಕೇಸರಿ ಬಾತ್ ನಮಗೆ. ನಿಮಗೆ ಇಲ್ಲಿ ಕಲರ್ಸ್ ಅಂತೂ ಹಾಕಲೇಬೇಡಿ, ಕಲರ್ ಹಾಕೋದ್ರಿಂದ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ಕಲರ್ ಹಾಕೋದು ಬೇಡ. ಕೇಸರಿ ಇದ್ದರೆ ಕೇಸರಿ ದಳನ ಹಾಕಿ ನೆನೆಸಿ, ಇಲ್ಲಾಂದರೆ ಈ ಥರ ಅರಿಶಿನ ನೀರು ಮಾಡಿ ಹಾಕ್ಕೊಳ್ಳಿ, ಏನಾಗಲ್ಲ. ಕಲರ್ ಬೇಕು ಅನ್ನೋರು ಅರಿಶಿನ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ವೈಟಾಗಿ ಹಾಕಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಕಲರ್ ಇರಲಿ ಅಂತ ಅರಿಶಿನನೇ ಹಾಕ್ಕೊಂಡಿದ್ದೀನಿ, ಹಾಲಿಗೆ ಮಿಕ್ಸ್ ಮಾಡಿಕೊಂಡು. ನೋಡಿ, ಕಾದಿರುವಂಥ ನೀರನ್ನ ನಾನಿಲ್ಲಿ ರವೆಗೆ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಬೇಗ ಕೇಸರಿ ಬಾತು ರೆಡಿ ಆಗುತ್ತೆ. ಹಾಗೆ ಗಂಟಾಗಲ್ಲ, ಏನಾಗಲ್ಲ, ಕ್ಲಿಯರಾಗಿ ಬರುತ್ತೆ. ಬಿಸಿನೀರು ಹಾಕೋದ್ರಿಂದ ಗಂಟಾಗಲ್ಲ, ತಣ್ಣೀರು ಹಾಕಿದ್ರೆ ಮಾತ್ರ ಗಂಟಾಗೋದು. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂಚೂರು ಗಂಟು ಉಳ್ಕೊಳ್ಳಲ್ಲ ಅದರಲ್ಲಿ. ಚೆನ್ನಾಗಿ ಕುದಿಬೇಕದು, ಸಾಫ್ಟಾಗಿ ನೀಟಾಗಿ ಬರುತ್ತೆ. ನೋಡಿ, ಅಲ್ಲಿ ಗಂಟ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ಇವಾಗ ನೋಡಿ, ಚೆನ್ನಾಗಿ ಕುದ್ದಿದೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಹೋಟೆಲ್ ರೀತಿಯಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ರೀತಿಯೇ ಮಾಡಿರೋದು. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ 1 ಸ್ಪೂನ್ ಮೇಲೆ ತುಪ್ಪನ ಹಾಕ್ತಾಯಿದ್ದೀನಿ. ನಾನು ಆ ಬಗ್ಗೆ ಹೇಳ್ತೀನಿ, ತುಪ್ಪ ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು, ಏನಾಗಲ್ಲ. ತುಪ್ಪ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ನೋಡಿ, ಇವಾಗ ತುಪ್ಪ ಹಾಕಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಏಲಕ್ಕಿನ ಹಾಕ್ಕೋಬೇಕು. ನೋಡಿ, ಲಾಸ್ಟಲ್ಲಿ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕೇಸರಿ ಬಾತು ರೆಡಿ ಆಗುತ್ತೆ. ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು 1-2 ನಿಮಿಷ ಹಾಗೆ ಬಿಟ್ಬಿಡೋಣ, ಮೇಲ್ಮುಚ್ಚಿ. ನೋಡಿ, 2 ನಿಮಿಷ ಆದಮೇಲೆ ಇದನ್ನು ನೋಡೋಣ, ಇಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ, ಸಕ್ಕತ್ತಾಗಿ ಬಂದಿದೆ ಕೇಸರಿ ಬಾತು.
ದಿಢೀರಾಗಿ ನೀವು ಹಬ್ಬಗಳಲ್ಲಿ ಯಾವಾಗಾದರೂ ಸ್ವೀಟ್ ತಿನ್ನಬೇಕಂದಾಗ ಈ ರೀತಿ ಮಾಡ್ಕೋಬೋದು. ಏನು ಟೈಮ್ ತಗೊಳ್ಳಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಎಲ್ಲರೂ ಕೇಸರಿ ಬಾತ್ ಮಾಡ್ತಾರೆ ಓಕೆ, ಆದರೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಹಾಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿಕೊಂಡು ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಯಾವ ರೀತಿ ಬಂದಿದೆ ಅಂತ. ಹಾಗೆ ಒಂದು ಲೈಕ್ ಮಾಡಿ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಫಸ್ಟು ನೋಡ್ಬೋದು. ನಾನು ಇದೇ ಥರ ಹೊಸ ರೀತಿಯ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡಿ ಮಾಡಿಕೊಂಡು ತಿನ್ಕೊಳ್ಳಿ. ಹಾಗೆ ನಿಮ್ಮ ರಿಲೇಷನ್ ಅವ್ರಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಮಾಡಿ ಟೇಸ್ಟ್ನ ನೋಡಲಿ. ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡೋರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನಿಮ್ಮ ಸಪೋರ್ಟು ನಮಗೆ ಯಾವಾಗಲೂ ಇರಲಿ. ಹಾಗೆ ನಂದು ಬ್ಲಾಗ್ ಚಾನಲ್ ಇದೆ ಒಂದು, ತುಳಜಾ ಬ್ಲಾಗ್ ಚಾನಲ್ ಅಂತ. ಅದಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.